ಗೊಬ್ಬರಗಳನ್ನು ಕೊಡ್ತಾ ಬಂದವು. ಇವಾಗ ಯಾವ ಲೆವೆಲ್ಗೆ ಬಂದು ನಿಂತಿದೆ ಅಂದರೆ, ನೀವು ಕೊಟ್ಟಿಗೆ ಗೊಬ್ಬರ ಇಲ್ಲ ಒಳ್ಳೆ ಆರ್ಗ್ಯಾನಿಕ್ ಗೊಬ್ಬರ ಕೊಡದಿದ್ರೆ ನಿಮ್ಮ ಕ್ರಾಪ್ ತಗೊಳ್ಳೋಕೆ ಎಲ್ಲ ಪ್ರಾಬ್ಲಮ್ ಇದೆ. ಫಸ್ಟ್ ಬರೋ ರೋಗಗಳೆಲ್ಲ ಬರುತ್ತೆ. ಮೊದಲು ಇವಾಗ ಈ ಬೀನ್ಸ್ಗೋ ಇಲ್ಲ ಅಂದರೆ ನಮ್ಮ ಚಪ್ರಬದ್ನ ಬೆಳಿತೀವಿ, ಅದಕ್ಕೆ ಇಲ್ಲ ಈ ಇನ್ನೊಂದು ಯಾವುದು ಸ್ನೇಕ್ ಗಾರ್ಡು ಪಡವಲಕಾಯಿಗೆ ಏನೂ ಹೊಡಿಬೇಕಾಗಿರಲಿಲ್ಲ. ಅದಕ್ಕೂ ಇವಾಗ ಟ್ರಿಪ್ಸ್ ಬರುತ್ತೆ, ಅದಕ್ಕೂ ಅದೇನೋ ರೋಗ ಬರುತ್ತೆ, ನೋಡೇ ಇರಲಿಲ್ಲ ನಾವು. ಇದೆಲ್ಲ ಅಂದರೆ ನಾವು ಭೂಮಿಯ ಫಲವತ್ತತೆ ಕಳ್ಕೊಂಡಿರೋದಕ್ಕೆ ಇದರ ಕಾರಣ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಕೇಶವ ರೆಡ್ಡಿ ಅಂತ ಬೆಳಗಾವಿ ಕೆಲಸ ಮಾಡ್ತಿದ್ದೀನಿ. ಸೊ ಕ್ಯಾಪ್ಸ್ಬರ್ಗ್ ಕಂಪ್ನಿ ಜೊತೆ ಕೊಲಾಬರೇಷನ್ ಆಗಿ ಕೂಡ ಸತತ 6 ತಿಂಗಳಿಂದ ಅವ್ರ ಸಹಭಾಗಿತ್ವದಲ್ಲಿ ಕೊಲಾಬರೇಷನ್ ಆಗಿ ವರ್ಕ್ ಮಾಡ್ತಾಯಿದ್ವಿ. ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಫಾರ್ಮರ್ ಸರ್ವಿಸ್. ಸೊ ಇಂಟಿಗ್ರೇಟೆಡ್ ಸಸ್ಟೈನಬಲ್ ಅಗ್ರಿಕಲ್ಚರ್ ಮಾಡೋ ಸಲುವಾಗಿ ಫಾರ್ಮರ್ಸ್ ಯಾವುದೇ ರೀತಿ ಇಳುವರಿಯಲ್ಲಿ ಹೆಚ್ಚು ಕಮ್ಮಿ ಆಗ್ತೀರಾ ಕಡಿಮೆ ಖರ್ಚಲ್ಲಿ ಅದಕ್ಕೆ ಇಳುವರಿ. ಸಿಸ್ಕೋ CSR ಆಕ್ಟಿವಿಟಿ ಅಂತ ಕೃಷಿ ಮಂಗಲ್ ಪ್ರಾಜೆಕ್ಟ್ ಅವರು ಮಾಡ್ತಿರೋದು, ಮತ್ತು ಸೋಷಲ್ ಆಲ್ಫಾ NGO ಇವರು ನಮಗೆ ಫಂಡಿಂಗ್ ಮಾಡಿದ್ದಾರೆ. ಅಪ್ ಟು 40 lakhs ತನಕ ಫಂಡಿಂಗ್ ಮಾಡಿದ್ದಾರೆ. ಇದು ನಾವೇನೆಂದರೆ ಕರ್ನಾಟಕ ಮತ್ತು ಇಲ್ಲಿ ಹೊಸೂರು ಒಂದು ಪೊಟೆನ್ಷಿಯಲ್ ಕ್ಲಸ್ಟರ್ಸ್ ರೈತರನ್ನ ಸೆಲೆಕ್ಟ್ ಮಾಡಿ, ಒಂದು ಕ್ಲಸ್ಟರಿಂದ 50 ರೈತರನ್ನ ಸೆಲೆಕ್ಟ್ ಮಾಡಿ ಅವ್ರಿಗೆ ಅರ್ಧ ಎಕರೆನಲ್ಲಿ ಉಚಿತವಾಗಿ ನಮ್ಮ ಪ್ರಾಡಕ್ಟ್ ಸ್ಟಾರ್ಟಿಂಗ್ ಸೀಡ್ ಸ್ಟೇಜ್. ನಮಸ್ಕಾರ, ನನ್ನ ಹೆಸರು ಯಶವಂತ್ ಕುಮಾರ್. ನಾವು ಬೀನ್ಸ್ ಬೆಳೆ ಹಾಕಿದ್ದೀರಿ. ಇದಕ್ಕೆ ಮುಂದೆ ಇದು ಕೆಮಿಕಲ್ ಯೂಸ್ ಮಾಡ್ತಿದ್ರಿ. ಕೆಮಿಕಲಲ್ಲಿ ಕಾಸ್ಟ್ ಓವರ್ ಆಗೋದು. ಇವಾಗ ಆರ್ಗ್ಯಾನಿಕ್ನ ಸ್ವಲ್ಪ ಕಮ್ಮಿ ಆಗಿದೆ, ಈಲ್ಡು ಚೆನ್ನಾಗಿ ಬಂದಿದೆ, ರೈತರು ತುಂಬ ಉಪಯೋಗ ಆಗುತ್ತೆ ಯೂಸ್ ಮಾಡಿದ್ದೀನಿ. ಖರ್ಚಿದಕ್ಕೆ ಮುಂದೆ ಕೆಮಿಕಲ್ ಯೂಸ್ ಮಾಡೋಕ್ಕೆ ಸೆಲವು ಓವರ್ ಆಗಿತ್ತು, ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಆರ್ಗ್ಯಾನಿಕ್ ಇಳುವರಿ ಚೆನ್ನಾಗಿದೆ, ಆರ್ಗ್ಯಾನಿಕ್ ಯೂಸ್ ಮಾಡಿದ್ರೆ ಚೆನ್ನಾಗೈತೆ. ಈಗ అందరికీ నమస్కారం. ఐఎమ్ శ్రీ వర్కింగ్ ఇన్ సోషల్ ఆల్ఫా. We are an impact investing organization and we are traveling with the company called Capsberg since 2 years. Their integrated farm specific approach is very innovative in agricultural sector. They are curating tailor-made design and solution for farm specific and crop specific farmers. ಸರ್, ನಮ್ಮ ಹೆಸರು ನಾಗರಾಜ್ ಅಂದ್ಬಿಟ್ಟು, ಡೀಬರ್ ಅಂದರು ಒಂದು ಚಿಕ್ಕ ವಿಲೇಜ್ ನಮ್ಮದು. ನಾವು ತೋಟ ಮಾಡೋದ್ರಲ್ಲಿ ಸೌದೆ ಗಿಡ ಸ್ವಲ್ಪ ನಾಟಿದ್ರಿ. ಅದರಲ್ಲಿ ಬಂದು ಇವರು ಕೊಟ್ಟಿದ್ದ ಔಷಧದಲ್ಲಿ ಒಳ್ಳೆ ರಿಸಲ್ಟ್ ಬಂದಿದೆ, ಒಳ್ಳೆ ಇಳುವರಿ ಬಂದಿದೆ. ಪರವಾಗಿಲ್ಲ. ಓದೋ ಟೈಮ್ಗೆ ಈಗಿದ್ಗ ಒಂದು 2 ಟನ್ ಮೇಲೆ ಕಾಯಿ ಎಕ್ಸ್ಟ್ರಾ